ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದ ವಿದ್ಯಾಸಂಸ್ಥೆಗಳ 10ನೇ ತರಗತಿಯ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳ ರಕ್ಷಕರ ಈ ಒಂದು ಸಭೆಯನ್ನು ಬಹುಶಃ 5 ಶಾಲೆಗಳು 6 ಶಾಲೆಗಳನ್ನು ಒಟ್ಟು ಸೇರಿಸಿಕೊಂಡು ಮಾಡಿದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟನ್ನು ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ. ವೇದಿಕೆಯಲ್ಲಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಆತ್ಮೀಯರು ಆದಂಥ ಇಮ್ತಿಯಾಜ್ರವರೇ, ಕೋಶಾಧಿಕಾರಿಗಳಾದ ಅಬೂಬಕರ್ರವರೇ, ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೌರವ ಉಪಸ್ಥಿತಿ ಮತ್ತು ಸಭೆಯ ಬರಕತ್ತು ಆಗಿರುವಂಥ ಜಲಾಲ್ ತಂಗಲ್ರವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಸಂಯೋಜಕರು ನನ್ನ ಆತ್ಮೀಯ ಮಿತ್ರ MH ಮಲಾರ್ರವರೇ, ಅದೇ ರೀತಿಯಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನ ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲರುಗಳೇ, ಮುಖ್ಯ ಉಪಾಧ್ಯಾಯರು, ಇವತ್ತು ಬಹುಶಃ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ವ್ಯವಸ್ಥೆಯನ್ನು ಚಾರಿಟೇಬಲ್ ಟ್ರಸ್ಟ್ ಮಾಡಿದೆ. ನಾವೆಲ್ಲರೂ ಪ್ರತಿ ವರ್ಷದಲ್ಲಿ ಸಾಧಾರಣ ಸೆಪ್ಟೆಂಬರ್ ತಿಂಗಳಿನಿಂದ 10ನೇ ತರಗತಿಯ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿಗಳ ಸಭೆಯನ್ನು ಶಾಲೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಕರೆಯುತ್ತೇವೆ. ಅದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಬಂದು ಸೂಕ್ತ ಮಾರ್ಗದರ್ಶನವನ್ನು ನೀಡುವುದು, ಇಲಾಖಾಧಿಕಾರಿಗಳು ಬಂದು ಮಾರ್ಗದರ್ಶನವನ್ನು ನೀಡುವುದು ವಾಡಿಕೆ ಇತ್ತು. ಇದೆಲ್ಲ ಸಂಪ್ರದಾಯವನ್ನು ಮುರಿದುಕೊಂಡು ಉತ್ತಮವಾದಂಥ ವ್ಯವಸ್ಥೆಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಾಂದಿ ಹಾಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ಕೊಳ್ತೇನೆ. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನರ್ಸರಿಯಿಂದ ಹಿಡಿದು 9ನೇ ತರಗತಿಯವರೆಗೆ ನಮ್ಮ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಒಂದು ಸಮಯ ನಮಗಿತ್ತು, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅಂಗನವಾಡಿ ಅಥವಾ ಬಾಲವಾಡಿ ಇದ್ದರೆ ಅದಕ್ಕೆ ಬಹುಶಃ ಮಕ್ಕಳನ್ನು ತಂದು ಸೇರಿಸಿ ಹೋದರೆ ಪುನಃ ವಿದ್ಯಾರ್ಥಿಗಳನ್ನು ಹಿಂದಿರುಗಿ ನೋಡದಂಥ ಒಂದು ವ್ಯವಸ್ಥೆಯು ನಮ್ಮಲ್ಲಿತ್ತು. ಯಾಕಂತ ಹೇಳಿದರೆ ಈಗಿನ ಶಿಕ್ಷಣ ವ್ಯವಸ್ಥೆಯು ಅದಕ್ಕೆ ಪೂರಕವಾಗಿಯೇ ಇದೆ. ನಮಗೆ ಕೊರೋನಾ ಸಮಯದಲ್ಲಿ ಕೆಲವು ಅಡ್ಮಿಷನ್ಗಳು ಬಂದೆವು. ಕೊರೋನಾ ಸಮಯದಲ್ಲಿ ಯಾಕಂದರೆ ಶಾಲೆಯ ಪಕ್ಕದಲ್ಲಿರುವವರು ದೂರದ ಶಾಲೆಗೆ ಮಾಡ್ತಾಯಿದ್ರು. ಆಗ ನಾವು ಕರೆದಾಗಲೂ ಶಾಲೆಗೆ ಬರಲಿಲ್ಲ. ಸರಿ ಮಗ, ಅದು ಮತ್ತೆ ಕೊಡ್ಬೋದಲ್ಲಮ್ಮ, ಮತ್ತೆ ಕೊಡ್ಬೋದಲ್ಲ, ನೀರು ಮತ್ತೆ ಕೊಡು, ಬೇಕಿದ್ದವರಿಗೂ ಕೊಡುವಲ್ಲ, ಹೀಗೆ ಕೊಟ್ಟಾಗ ಮತ್ತೆ ಅವರು ನೀರು ತೆಗೀತಾ ಇದ್ದಾರೆ. ಆ ಕೊರೋನಾ ಸಂದರ್ಭದಲ್ಲಿ ನಾವು ಕೆಲವು ಅಡ್ಮಿಷನ್ ಮಾಡಿದ್ದೆವು. ನನಗೆ ಕುದ್ರೋಳಿಯಿಂದ ಒಂದು TC ಬಂತು, ಕುದ್ರೋಳಿ ಶಾಲೆಯಿಂದ. ಅದು ಇಂಗ್ಲೀಷ್ ಮೀಡಿಯಂ ಶಾಲೆಯಿಂದ. ಆ ಇಂಗ್ಲೀಷ್ ಮೀಡಿಯಂ ಶಾಲೆಯಿಂದ TC ಬಂದಾಗ ಬಹುಶಃ ಅದು 7ನೇ ಕ್ಲಾಸಿಗೆ ಬಂದಂಥ TC. ಮಗು ಬಂದು ಕೆಲವು ಸಮಯ ಆದರೂ ಕೆಲವು ರೆಕಾರ್ಡುಗಳು ನಮಗೆ ಬೇಕಿತ್ತು. ಆ ಶಾಲೆಯಿಂದ ನಾವು ಅಡ್ಮಿಷನ್, ಬೇರೆ ಶಾಲೆಯಿಂದ ಬಂದಾಗ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಬೇಕಿದ್ದರೆ ಖಾಲಿ TC ಅಲ್ಲ, ಕೆಲವು ರೆಕಾರ್ಡುಗಳು ಬೇಕು. ಆ ಮುಖ್ಯೋಪಾಧ್ಯಾಯರು ಮತ್ತು ನಾವು ಮಾತನಾಡಿದಾಗ ಆ ಮುಖ್ಯೋಪಾಧ್ಯಾಯರು ಹೇಳ್ತಾರೆ, ಸರಿ ಅದು ನಮ್ಮ ಶಾಲೆಯಲ್ಲಿ ಅಂಗನವಾಡಿದು ನರ್ಸರಿ ಕ್ಲಾಸ್ ಇತ್ತು ಸರಿ, ನರ್ಸರಿ ಕ್ಲಾಸಿಗೆ ಬಂದು ಆ ಮಗುವನ್ನು ಸೇರಿಸಿ ಹೋಗಿದ್ದಾರೆ. ಅವರು ಪುನಃ ಬಂದದ್ದು ಮೊನ್ನೆ TC ತೆಗಿಲಿಕ್ಕೆ, ಅಲ್ಲಿವರೆಗೆ ಬರಲಿಲ್ಲ. ಅವನ ಬರ್ತ್ ಸರ್ಟಿಫಿಕೇಟ್ ಕೊಡಿ ಮೇಡಮ್, ಅದು ಕೊಡಲಿಲ್ಲ ಸರ್. ಅವನ ಫೋಟೋ ಕಳಿಸಿ ಮೇಡಮ್, ಅದೂ ಇಲ್ಲ ಮೇಡಮ್ ಸರ್, ಯಾವುದು ನಮಗೆ ಕೊಡಲಿಲ್ಲ. ಹಾಗಾದರೆ ನೀವು ಕೇಳ್ಬೋದು, ಅವನು 7ನೇ ಕ್ಲಾಸಿಗೆ ಹೇಗೆ ಬಂದ ಅಂತ. ನರ್ಸರಿಗೆ ಸೇರಿಸಿದ ಮಗು 7ನೇ ಕ್ಲಾಸಿಗೆ ಹೇಗೆ ಬಂದ ಅಂತ ನೀವು ಕೇಳ್ಬೋದು. ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿ ಅದೇ ಇದೆ. ಮಕ್ಕಳನ್ನು 8ನೇ ಕ್ಲಾಸಿನವರೆಗೆ ಫೈಲ್ ಮಾಡಲಿಕ್ಕಿಲ್ಲ. 8ನೇ ಕ್ಲಾಸಿನವರೆಗೆ ಮಕ್ಕಳು ಪಾಸ್ ಮಾಡಬೇಕು.
ಆ ಪಾಸ್ ಮಾಡುವಂಥ ಒಂದು ಜವಾಬ್ದಾರಿ ಹೆಡ್ ಮಾಸ್ಟರ್ನವರಿಗೂ ಇಲ್ಲ, ಹೆಡ್ ಟೀಚರಿಗೂ ಅದು ಪಾಸ್ ಮಾಡುವಂಥ ಜವಾಬ್ದಾರಿ ಇಲ್ಲ. ಅದು ಯಾರು ಪಾಸ್ ಮಾಡೋದು? ಕಂಪ್ಯೂಟರ್ ಪಾಸ್ ಮಾಡ್ತಾ ಹೋಗ್ತದೆ. ಕಂಪ್ಯೂಟರಿಗೆ ನಾವು ನರ್ಸರಿಯಲ್ಲಿ ಮಕ್ಕಳ ಹೆಸರನ್ನು ಸೇರಿಸಿಬಿಟ್ರೆ ಆ ಮಗುವನ್ನು ಪಾಸ್ ಮಾಡ್ತಾ ಹೋಗ್ತದೆ. ಎಲ್ಲಿಯಾದರೂ ಒಬ್ಬ ಹೆಡ್ ಮಾಸ್ಟ್ರು ಅಥವಾ ಒಂದು ಹೆಡ್ ಟೀಚರು ಈ ಮಗು ಕಲಿಯುವುದಿಲ್ಲ, ಶಾಲೆಗೆ ಬರಲಿಲ್ಲ ಅಂತೇಳಿ ನಾವು ಫೈಲ್ ಮಾಡಿದಾಗ ನಾವು ಅದಕ್ಕೆ ಕಾರಣ ಕೊಡಬೇಕು. ಈ ವ್ಯವಸ್ಥೆಯಲ್ಲಿ, ಈ ರೀತಿಯಾದ ಸ್ಥಿತಿಯಲ್ಲಿ ಇವತ್ತು ನಮ್ಮ 8ನೇ ಕ್ಲಾಸಿನವರೆಗೆ ಶಾಲೆಗಳು ನಡೀತಾ ಇದೆ. ಅದು ಇಂಗ್ಲೀಷ್ ಮೀಡಿಯಂ ಶಾಲೆಗಳು. ಇದೀಗ ಇವತ್ತಿನ ನಮ್ಮ ಈ ಸಭೆಯನ್ನು ಆಯೋಜಿಸಿದಂಥ ರೂವಾರಿ, ಶೈಕ್ಷಣಿಕವಾಗಿ ಸದಾ ಸಮುದಾಯದ ಕಾಳಜಿಯೊಂದಿಗೆ ಅಧಿಕಾರವನ್ನು ನಿರ್ವಹಿಸುತ್ತಿರುವಂಥ ಉಳ್ಳಾಳ ಕೇಂದ್ರ ಜುಮಾ ಮಸೀದಿ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟು, ಸೈಯದ್ ಮದನಿ ಅರಬಿಕ್ ಟ್ರಸ್ಟು ಹಾಗೂ ಎಲ್ಲ ನಮ್ಮ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂಥ ಹಾಜಿ BG ಹನೀಫ್ರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜಮಾತ್ ಟ್ರಸ್ಟ್ನ ಸದಸ್ಯರು ಸಹ ಈ ಸಭೆಯಲ್ಲಿದ್ದಾರೆ. ಅವರನ್ನು ಸಹ ನಾನು ಗೌರವದಿಂದ ಸ್ವಾಗತಿಸುವ. ಹಾಗೆಯೇ 8ನೇ ತರಗತಿಯವರೆಗೆ ಯಾವುದೇ ಮಾನದಂಡ ಇಲ್ಲದೆ ನಮ್ಮ ವಿದ್ಯಾರ್ಥಿಗಳು ತೇರುಗಡೆ ಹೊಂದುತ್ತಾ ಹೋಗ್ತಾರೆ. ಇದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ನಿಯಮ ಅಲ್ಲ. ಇದು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ 1ರಿಂದ 8ನೇ ಕ್ಲಾಸ್ನವರೆಗೆ ಪ್ರಾಥಮಿಕ ವಿಭಾಗವಾಗಿದ್ದು ಆ ವ್ಯವಸ್ಥೆಯಲ್ಲಿ ಅದು ಬರ್ತದೆ. ಶಿಕ್ಷಣದ ವ್ಯವಸ್ಥೆಗಳು 1ರಿಂದ 5ನೇ ಕ್ಲಾಸ್ನವರೆಗೆ ಪ್ರಾಥಮಿಕ, 5ರಿಂದ 8ನೇ ಕ್ಲಾಸ್ನವರೆಗೆ ಪ್ರೌಢ, ಅಲ್ಲಿಂದ ಮುಂದೆ ಅದನ್ನು ಮುಂದುವರಿಸಿಕೊಂಡು ಹೋಗಿ PUCವರೆಗೆ ಮಾಡುವಂಥ ಎಲ್ಲ ಪ್ಯಾನಲ್ಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ಅದರಲ್ಲಿ 8ನೇ ಕ್ಲಾಸ್ನವರೆಗಿನ ಮಕ್ಕಳಿಗೆ ಎಲ್ಲಿಗೂ ಅವ್ರ ಫೈಲ್ ಇಲ್ಲ, ಅವ್ರು ಪಾಸ್ ಆಗ್ತಾ ಇರಬೇಕು ಅಂತ. ಹಾಗಿದ್ದರೆ ನಮಗೆ 10ನೇ ಕ್ಲಾಸಿನ ಮಕ್ಕಳಿಗೆ ನಾವು ಯಾಕೆ ಮಾಡಬೇಕು ಅಂತೇಳಿ ಆದರೆ 9ನೇ ಕ್ಲಾಸಿಗೆ ಬರುವಾಗ ಶಿಕ್ಷಣದ ಪದ್ಧತಿಯ ಸರಿಯಾದ ಅನುಷ್ಠಾನ ಮತ್ತು ಆ ಪರೀಕ್ಷಾ ಪದ್ಧತಿಯು ಜಾರಿಗೆ ಬರ್ತದೆ. ಇವತ್ತು ನಡೆಯುವಂಥ ಪರೀಕ್ಷಾ ಪದ್ಧತಿಯು ಅಲ್ಲಿ ಜಾರಿಗೆ ಬರ್ತದೆ. 9ನೇ ಕ್ಲಾಸಿಗೆ ಮಕ್ಕಳು ಬಂದಾಗ ಅಲ್ಲಿ ಅವರ ಕಲಿಕೆಯನ್ನು ಅನುಸರಿಸಿ ಪಾಸ್ ಮಾಡುವಂಥ ಅಥವಾ ಫೈಲ್ ಮಾಡುವಂಥ ವ್ಯವಸ್ಥೆ ಬರ್ತಾರೆ. ಆಗ ನಾವು ಕೇಳ್ಬೋದು, ತಾಯಿ ಬಂದು ಕೇಳ್ತಾರೆ ಹೆಡ್ ಮಾಸ್ಟರ್ ಹತ್ರ, ಇತ್ತಿರತೋಲು ನಂಡ ಮೋನು ಫೈಲ್ ಆಯ್ತಿಲ್ಲ, ಒರ್ಕೋಲು ಫೈಲ್ ಆಯ್ತಿಲ್ಲ, 1ನೇ ಕ್ಲಾಸಿಗೆ ಎಂದಿಗೆ ಅವನು ಫೈಲ್ ಅವ್ರೇನು? ಆ 9ನೇ ಕ್ಲಾಸ್ನಲ್ಲಿ ನಿಮ್ಮ ಮಗುವಿನ ಸಾಮರ್ಥ್ಯ ಏನಿದೆ, ಅವನು ಕಲಿಕೆಯಲ್ಲಿ ತೋರಿಸಿದಂಥ ವ್ಯವಸ್ಥೆ ಏನು ಎಂಬುದನ್ನು ಅಳತೆ ಮಾಡಿಕೊಂಡು ಪಾಸ್ ಮಾಡುವಂಥ ವ್ಯವಸ್ಥೆ 9ನೇ ಕ್ಲಾಸಿನಿಂದ ಪ್ರಾರಂಭ. ಅದು 9ನೇ ಕ್ಲಾಸಿನ 1 ವರ್ಷದಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದರೆ 9ನೇ ಕ್ಲಾಸ್ 8ನೇ ಕ್ಲಾಸಿನಿಂದ 9ನೇ ಕ್ಲಾಸಿಗೆ ಹೋದರೆ 90% ಮಕ್ಕಳಿಗೆ ಬರೀಲಿಕ್ಕೂ ಬರುವುದಿಲ್ಲ. ಅಲ್ಲಿ ಬರೆಯುವುದನ್ನು ಕೇಳುವುದಿಲ್ಲ, ಬರೆಯುವುದನ್ನು ಕೇಳಲಿಕ್ಕಿಲ್ಲ, ಓದುವುದನ್ನು ಕೆಲವು ಸಂದರ್ಭದಲ್ಲಿಲ್ಲ. ಅದಕ್ಕೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ತದೆ. 100 ದಿವಸ ಓದಿಸುವುದು, 1000 ದಿವಸ ಓದಿಸುವುದು, 5 ಗಂಟೆಯಿಂದ 6 ಗಂಟೆಯವರೆಗೆ ಓದಿಸುವುದು, ಇದೆಲ್ಲ ಮಾಡ್ತದೆ. ಆ ವ್ಯವಸ್ಥೆಗಳನ್ನು ಸರಿದೂಗಿಸಲಿಕ್ಕೆ ಬೇಕಾಗಿ ಒಮ್ಮೆ ಹೋದರೆ ಪುನಃ ಹಿಂದೆ ಬರುವ ಬದಲಿ ಅಲ್ಲಿಂದ 9ನೇ ಕ್ಲಾಸಿನಿಂದ 10ನೇ ಕ್ಲಾಸಿಗೆ ಪಾಸ್ ಆಗ್ತಾರೆ. 10ನೇ ಕ್ಲಾಸಿಗೆ ಪಾಸ್ ಆಗುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವು ಕಡೆಗಳಲ್ಲಿ 9ನೇ ಕ್ಲಾಸಿನಲ್ಲಿ ಮಕ್ಕಳು ಫೈಲ್ ಆಗುವಂಥ ವ್ಯವಸ್ಥೆಗಳು ಇದೆಲ್ಲ ಉಳಿದಿರ್ತದೆ. ಆದರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಒಂದು ಉದ್ದೇಶ ಏನಂತ ಹೇಳಿದರೆ ಕನಿಷ್ಠ ನಮ್ಮ ವಿದ್ಯಾರ್ಥಿಗಳು 10ನೇ ಕ್ಲಾಸು ಪಾಸ್ ಆಗ್ತಾರೆ. ಅವರು ಎಲ್ಲಿಯವರೆಗೆ ಬಂದಿದ್ದಾರೆ, ಯಾವ ವ್ಯವಸ್ಥೆ ಇದ್ದರೂ 10ನೇ ಕ್ಲಾಸಿನವರೆಗೆ ಪಾಸ್ ಆಗಬೇಕು. ಆದ್ದರಿಂದ 10ನೇ ಕ್ಲಾಸಿನಲ್ಲಿ ನಾವು ಯುದ್ಧ ಮಾಡಿದ ರೀತಿಯಲ್ಲಿ ಅಥವಾ ಸಮರೋಪ ರೀತಿಯಲ್ಲಿ, ಸಮರ ಮಾಡುವಂಥ ರೀತಿಯಲ್ಲಿ, ಯುದ್ಧ ಮಾಡುವ ರೀತಿಯಲ್ಲಿ ನಾವು 3 ಮಂದಿ ಜಗಳ ಮಾಡಬೇಕು. ಜಗಳ ಮಾಡುವುದು ಅಂತೇಳಿದರೆ ನಾವು ಪೆಟ್ಟು ಮಾಡುವುದಲ್ಲ, ನಾವು ಗಲಾಟೆ ಮಾಡುವುದಲ್ಲ. ಯುದ್ಧ, ನಮ್ಮ ದೇಶಕ್ಕೆ ಯುದ್ಧ ಬಂದಾಗ, ನಮ್ಮ ಊರಿಗೇನಾದರೂ ವಿಪತ್ತು ಬಂದಾಗ ನಾವು ಎಲ್ಲರೂ ಹೇಗೆ ಏಕ ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ಎದುರಿಸುತ್ತೇವೆ, ಆ ರೀತಿಯಲ್ಲಿ 10ನೇ ಕ್ಲಾಸಿನ ಮಕ್ಕಳು ಪಾಸಾಗಬೇಕು ಅಂತೇಳಿದರೆ ನಾವು ಯುದ್ಧಕ್ಕೆ ರೆಡಿ ಆಗಬೇಕು. ಅದು ಯಾರೆಲ್ಲ ರೆಡಿ ಆಗಬೇಕು ಅಂತೇಳಿದರೆ ಮೊದಲನೆಯದಾಗಿ ನಾವು ಟೀಚರ್ಸ್ನವರು ರೆಡಿ ಆಗಬೇಕು. ಇಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸಮುದಾಯದ ಈ ವ್ಯವಸ್ಥೆಯಲ್ಲಿ
90% ನಾವು ಯಾವಾಗಲೂ ಹೇಳ್ತೇವೆ. ಇಂಟರ್ವ್ಯೂ ಮಾಡುವಂಥ ಸಮಯದಲ್ಲೂ ಟೀಚರ್ಸ್ನವರಿಗೆ ನಾವು ಕನ್ನಡ ಮಾಧ್ಯಮದಲ್ಲಿ ಹೇಳುವುದೇನು, 10ನೇ ತರಗತಿಯ ಮಕ್ಕಳು ನಮ್ಮಲ್ಲಿದ್ದಾರೆ, ಪಾಸಾಗೋದು ಮಕ್ಕಳಲ್ಲ, ನೀವು ಟೀಚರು ಅಂತ. 10ನೇ ಕ್ಲಾಸ್ ಪಾಸ್ ಆಗಬೇಕಿದ್ದು ನೀವು ಟೀಚರು. ಆದ ಕಾರಣ ನೀವೇನು ಮಾಡಬೇಕು, ಆ ಮಕ್ಕಳಿಗೆ ಬಹಳಷ್ಟು ಕಷ್ಟದಿಂದ ಇಷ್ಟಪಟ್ಟು ಕಲಿಸುವಂಥ ವ್ಯವಸ್ಥೆ ಆಗಬೇಕು. ಎರಡನೇದಾಗಿ ವಿದ್ಯಾರ್ಥಿಗಳ ರಕ್ಷಕರದು. ವಿದ್ಯಾರ್ಥಿಗಳ ರಕ್ಷಕರು ಇಲ್ಲಿಗೆ ಏನು ಮಾಡಬೇಕು, ಯುದ್ಧ ರಂಗಕ್ಕೆ ಇಳಿಬೇಕಾಗ್ತದೆ. ನಮ್ಮ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಅವರನ್ನು ಪರೀಕ್ಷೆಯಲ್ಲಿ ಪಾಸಾಗಬೇಕು. ಅವರು ಒಂದೇ ಒಂದು ಉದ್ದೇಶ, ಬೇರೆ ಯಾವುದೇ ಉದ್ದೇಶಗಳು ನಮ್ಮಲ್ಲಿಲ್ಲ. ಇಲ್ಲ ನಾವು ಫೀಸ್ ಕಟ್ಟಿದ್ದೇವೆ ಪಾಸಾಗ್ತದೆ, ಇಲ್ಲ ನಾವು ಫೀಸ್ ಕಟ್ಟಲಿಲ್ಲ ಪಾಸಾಗ್ತೇವೆ, ಅದೂ ಇಲ್ಲ. ಈ ಎರಡನ್ನು ಸರಿದೂಗಿಸುವಂಥ ಒಂದು ಜವಾಬ್ದಾರಿ ಇರೋದು ವಿದ್ಯಾರ್ಥಿಗಳ ರಕ್ಷಕರಲ್ಲಿ. ಅಲ್ಹಮ್ದುಲಿಲ್ಲಾ ನಾವು ಹೇಳ್ತೇವೆ, ಈ ಕಾಳಜಿ ಆಂಗ್ಲ ಮಾಧ್ಯಮ ಶಾಲೆಯ ರಕ್ಷಕರಲ್ಲಿ ಎಲ್ಲ ಇದೆ. ಕನ್ನಡ ಮಾಧ್ಯಮ, ನಮ್ಮಲ್ಲಿ 2 ಕನ್ನಡ ಮಾಧ್ಯಮ ಶಾಲೆಯ ಪೇರೆಂಟ್ಸ್ನವರು ನೀವಿದ್ದೀರಿ. ಆ ಕನ್ನಡ ಮಾಧ್ಯಮ ಶಾಲೆಯ ಆ ಪೇರೆಂಟ್ಸರು ಈ ಕಾಳಜಿಯ ಬಗ್ಗೆ ಇವತ್ತಿನ ಸಭೆಯಿಂದಾದರೂ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇಷ್ಟೊಂದು ಕಾಳಜಿಯಿಂದ ನಮ್ಮ ಮಕ್ಕಳು ಪಾಸಾಗಲಿಕ್ಕೆ ಮಾಡಿದ್ದಾರೆ. ಅಲ್ಲಿ ಮಕ್ಕಳ ಸ್ಥಾನ ಇರೋದು 3ರಲ್ಲಿ, 3ನೇ ಸ್ಥಾನ ಮಕ್ಕಳಲ್ಲಿದೆ. ಪೇರೆಂಟ್ಸು ಮತ್ತು ಶಿಕ್ಷಕರು ಎರಡೂ ಕಡೆಯಿಂದ ಆ ವಿದ್ಯಾರ್ಥಿಗಳಿಗೆ ಯುದ್ಧ ತರಬೇತಿಯನ್ನು ಸರಿಯಾಗಿ ಮಾಡಿ ಅವರನ್ನು ರಣರಂಗಕ್ಕೆ ಇಳಿಸಿದಾಗ ಮಾತ್ರ ಅವರು ನಾಡ್ದು ಮಾರ್ಚ್ 18ರಿಂದ ಏಪ್ರಿಲ್ 4ರವರೆಗೆ ನಡೆಯುವಂಥ ಯುದ್ಧದಲ್ಲಿ ಅವರು ಹೋರಾಡಿ ವಿಜಯವನ್ನು ಸಾಧಿಸ್ತಾರೆ. ಅವರ ಬೆನ್ನ ಹಿಂದೆ ಇರಬೇಕಿದ್ದವರು ನಾವು. ನೋಡಿ, ನಮ್ಮ ಪೋಷಕರಾದಂಥ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟು ಅದಕ್ಕೆ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ನಾವು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇದ್ದೇವೆ, ಪೇರೆಂಟ್ಸ್ನವರಿಗೆ, ಮಕ್ಕಳೇ ನಾವು ರಂಜಾನ್ನಲ್ಲಿ 1 ತಿಂಗಳು ಉಪವಾಸ ಹಿಡಿಯುತ್ತೇವೆ, ಒಳ್ಳೆ ನಿಯತಿ ಹೇಳಿ ಉಪವಾಸ ಹಿಡಿಯುತ್ತೇವೆ, ನಾಳೆಯ ಉಪವಾಸವನ್ನು ನಾವು ಹಿಡಿಯುತ್ತೇವೆ ಅಂತೇಳಿ ಮಾಡ್ತೇವೆ ಅಂತ. ಆದರೆ ನಾನು ನನ್ನ ಶಾಲೆಯಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳುವುದಿದೆ, ಮಕ್ಕಳೇ ಡಿಸೆಂಬರದಿಂದ ಹಿಡಿದು ಏಪ್ರಿಲ್ನವರೆಗೆ ನಾವು ಉಪವಾಸ ಹಿಡಿಯುತ್ತೇವೆ ಅಂತೇಳಿ ನೀವು ನಿಯತ್ತು ಮಾಡಬೇಕು ಅಂತ. ನಾವು ಏನು ಅದು ಏನಂತೇಳಿದರೆ, ಎಲ್ಲ ಮನರಂಜನೆಯ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಬೇಕು, ಸ್ಟಾಪ್ ಮಾಡಬೇಕು ಅಂತೇಳಿ ಎಲ್ಲ. ರಂಜಾನ್ನಲ್ಲಿ ನಮಗೆ ಯಾವುದೇ ಮನರಂಜನೆ ಕಾರ್ಯಕ್ರಮಗಳಿಲ್ಲ, ಯಾವುದೇ ಹಬ್ಬ ಇಲ್ಲ, ಯಾವುದೇ ಮದುವೆಗೆ ಹೋಗ್ಲಿಕ್ಕಿಲ್ಲ, ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಒಂದು ಏನು ಅಂದರೆ ನಾವು ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ಆ ರಂಜಾನನ್ನು ಸ್ವಾಗತಿಸಿ ಕಳಿಸುವಂಥ ವ್ಯವಸ್ಥೆ. ಆದ್ದರಿಂದ ಡಿಸೆಂಬರದಿಂದ ಎಲ್ಲ ತಾಯಿಯಂದಿರಿಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಮಕ್ಕಳನ್ನು ನಮ್ಮೊಟ್ಟಿಗೆ ಕೂತುಗೊಳಿಸಿ ಅವರಿಗೆ ನಾವು ಪರೀಕ್ಷೆಯಲ್ಲಿ ಪಾಸಾಗುವಂಥ ನಿಯತ್ತನ್ನು ಹೇಳಿಕೊಟ್ಟು ನಮ್ಮ ಮಕ್ಕಳು ಪಾಸಾಗುವಂತೆ ಮಾಡುವಂಥ ಜವಾಬ್ದಾರಿ ಪೇರೆಂಟ್ಸಿನವ್ರದ್ದಾಗಿರ್ತದೆ. ಹಾಗಾದರೆ ಈಗ 9ನೇ ಕ್ಲಾಸಲ್ಲಾಗಿದೆ ಅಲ್ಲ, PUCಯಲ್ಲಿ ತಲೆಬಿಸಿ ಇಲ್ಲ. ನಮ್ಮ ಮಕ್ಕಳು ಡಿಗ್ರಿ ಹೋಗಿದ್ದಾಳೆ, ನನ್ನ ಮಗಳು ಡಾಕ್ಟ್ರು ಹೋಗಿದ್ದಾಳೆ, ಅಲ್ಲಿ ಎಲ್ಲ ತಲೆಬಿಸಿ ಇರಲಿಲ್ಲ. ಈ 10ನೇ ಕ್ಲಾಸಿನಲ್ಲಿ ಯಾಕೆ ನೀವು ಮಾಡ್ತೀರಿ ಅಂತ, 10ನೇ ಕ್ಲಾಸಿಗೆ ಮಾತ್ರ ನೀವು ಯಾಕೆ ಈ ರೀತಿಯಾದಂತೆ ವ್ಯವಸ್ಥೆ ಮಾಡ್ತೀರಿ ಅಂತ. ನಿಜವಾದ ಶಿಕ್ಷಣ ಪ್ರಾರಂಭವಾಗೋದು 10ನೇ ಕ್ಲಾಸಿನಿಂದ. 10ನೇ ಕ್ಲಾಸಿನಿಂದ ಪ್ರತಿಯೊಂದು ಮಗುವಿಗೆ ಯಾವುದೇ ತಂದೆ ಅಥವಾ ಯಾವುದೇ ಟೀಚರು ಬುದ್ಧಿ ಕಲಿಸುವಂಥ ವ್ಯವಸ್ಥೆ ಇರುವುದಿಲ್ಲ. ಅವರಿಗೆ ಬುದ್ಧಿ ಬಂದಿರ್ತದೆ, ಅವರು ಕಲಿತಿರ್ತಾರೆ. 10ನೇ ಕ್ಲಾಸಿನ ವಿದ್ಯಾರ್ಥಿಗಳನ್ನು ಸರಿಯಾದ ರೀತಿಯಲ್ಲಿ 10ನೇ ಕ್ಲಾಸಿನ ವಿದ್ಯಾರ್ಥಿಗಳನ್ನು ಸರಿಯಾದ ರೀತಿಯಲ್ಲಿ ನಾವು ತೇರ್ಗಡೆಗೊಳಿಸಿದಾಗ ಮತ್ತೆ ಬರುವಂಥ PUC ಆಗಲಿ ಡಿಗ್ರಿ ಆಗಲಿ ಅದು ಬಹುಶಃ ಏನಾಗಿರ್ತದೆ ಅಂತ ಹೇಳಿದರೆ, ಅದು ಎಲ್ಲವನ್ನು 10ನೇ ಕ್ಲಾಸಿನಲ್ಲಿ ಟೀಚರ್ ಹೇಳಿಕೊಟ್ಟಿರ್ತಾರೆ. ಏನು ಹೇಳಿಕೊಟ್ಟಿರ್ತಾರೆ, ನಮಗೆಲ್ಲ ಅನುಭವ ಇದೆ, ನಮಗೆಲ್ಲ ಅಭ್ಯಾಸ ಇದೆ. ಬೆಳಿಗ್ಗೆ ನಾವು 4 ಗಂಟೆಗೆ ಹೇಳ್ತೇವೆ, ಎಲ್ಲ ಸಮಯದಲ್ಲೂ 4 ಗಂಟೆಗೆ ಹೇಳ್ತೇವೆ, ಎದ್ದು ಓದುತ್ತೇವೆ, ಎಲ್ಲ ಮಾಡ್ತೇವೆ. ಅದನ್ನು PUCಯಲ್ಲಿ ಹೇಳಬೇಕು ಅಂತಲಿಲ್ಲ, SLCಯಲ್ಲಿ ಟೀಚರ್ ಹೇಳಿಕೊಟ್ಟಾಗಿದೆ, SLC ಕಲಿತ ಮಗುವಿಗೆ ಹೇಳಿಕೊಟ್ಟಾಗಿದೆ. ಎಷ್ಟು ಸಮಯ ಓದಬೇಕು ಅಂತೆಲ್ಲ ಅವರು ಹೇಳಿಕೊಟ್ಟಾಗಿದೆ, ಹೇಗೆ ಓದಬೇಕು ಅಂತೆಲ್ಲ ಅವರು ಹೇಳಿಕೊಟ್ಟಾಗಿದೆ. ಅದಕ್ಕೆ ಬೇಕಾಗಿ SSLCಯನ್ನು ನಾವು ಅದಕ್ಕೆ SSLC ಪರೀಕ್ಷೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಬಹುಶಃ ಈ ಬಂದ ಪೇರೆಂಟ್ಸ್ನವರಲ್ಲಿ ಅವರು PUC ಕಲಿತವರು ಇರ್ಬೋದು, ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಕಲಿಯುವವರು ಇರ್ಬೋದು, ಡಿಗ್ರಿ ಕಲಿಯುವವರು ಇರ್ಬೋದು, ಅಥವಾ ಅದಕ್ಕಿಂತ PG ಕಲಿಯುವವರು ಇರ್ಬೋದು, ಡಾಕ್ಟ್ರ್ ಕಲಿತವರು ಇರ್ಬೋದು, ಇಂಜಿನಿಯರಿಂಗ್ ಕಲಿತವರು ಇರ್ಬೋದು. ನೀವೆಲ್ಲ ಅಪ್ಲಿಕೇಶನ್ ಫಾರಮ್ ಫಿಲ್ಲಪ್ ಮಾಡುವಾಗ ನೋಡಿರ್ಬೋದು. ಅಪ್ಲಿಕೇಶನ್ ಫಾರಮ್ ಫಿಲ್ಲಪ್ ಮಾಡುವಾಗ ಒಂದು PG ಮಾಡುವವನು ಅಪ್ಲಿಕೇಶನ್ ಫಿಲ್ಲಪ್ ಮಾಡುವಾಗ ಏನು ಮಾಡಬೇಕು ಅಂತೇಳಿದರೆ, ಅಲ್ಲಿ ಏನು ಕೇಳ್ತಾರೆ, 2-3 ಶಬ್ದಗಳನ್ನು ಕೇಳ್ತಾರೆ, 4 ಶಬ್ದಗಳನ್ನು.
ಒಂದು ನೇಮ್ ಆಫ್ ದಿ ಸ್ಟೂಡೆಂಟ್, ವಿದ್ಯಾರ್ಥಿ ಹೆಸರು ಕೇಳ್ತಾರೆ. ಅದರ ನಂತರ ಫಾದರ್ಸ್ ನೇಮ್ ಕೇಳ್ತಾರೆ, ಮದರ್ಸ್ ನೇಮ್ ಕೇಳ್ತಾರೆ, ಡೇಟ್ ಆಫ್ ಬರ್ತ್ ಕೇಳ್ತಾರೆ. ಇದು ಬರೆದು ಬ್ರಕೆಟ್ನಲ್ಲಿ ಒಂದು ಹಾಕಿರ್ತಾರೆ, SSLC ಮಾರ್ಕ್ ಕಾರ್ಡ್ನಲ್ಲಿದ್ದಾಗೆ. ನಿನ್ನ ಹೆಸರು ಹೇಗಿರಬೇಕು? SSLC ಮಾರ್ಕ್ಸ್ ಕಾರ್ಡ್ನಲ್ಲಿದ್ದಾಗೆ. ನಿನ್ನ ಡೇಟ್ ಆಫ್ ಬರ್ತ್ ಹೇಗಿರಬೇಕು? SSLC ಮಾರ್ಕ್ಸ್ ಕಾರ್ಡ್ನಲ್ಲಿದ್ದಾಗೆ. ನೋಡಿ, ಅದನ್ನು ನಾವು ತಿಳಿದಾಗ ಗೊತ್ತಾಗ್ತದೆ SSLC ಎಂಬುದು ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. SSLC ನಮ್ಮ ಜೀವನಕ್ಕೆ ಯಾವ ರೀತಿಯಾದಂಥ ಒಂದು ಪುಷನ್ನು, ಒಂದು ಉತ್ತೇಜನವನ್ನು ಕೊಡುತ್ತದೆ. ಆದ ಕಾರಣ ಆ SSLCಯನ್ನು ಪಾಸ್ ಮಾಡಿಸಲಿಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸುವಂಥ ಒಂದು ಯೋಜನೆ ಮತ್ತು ಯೋಚನೆಯನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಕಿಕೊಂಡಿದೆ. ಅದಕ್ಕೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಈ ವ್ಯವಸ್ಥೆಗಳು ಇದು ಒಂದಲ್ಲ, ವರ್ಷದಲ್ಲಿ ಕನಿಷ್ಠ 2 ಸಲ ನಡೀಬೇಕು. ಆ ನಡೆದಾಗ ಮಾತ್ರ ನಮ್ಮಲ್ಲಿ ಒಂದು ಅವೇರ್ನೆಸ್ ಬರ್ತದೆ. ಅಥವಾ ಶಾಲೆಗಳಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅದರ ಆಡಳಿತ ಮಂಡಳಿ ಒಟ್ಟಿಗಿದ್ದು ಮಾಡಿದಾಗ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಒಂದು ಪ್ರೇರಣೆಯಾಗುತ್ತೆ. ಇವತ್ತು SSLCಗೆ ನನ್ನಗಿಂತ ಮೊದಲು ಮಾತನಾಡಿದಂಥ ನಮ್ಮ ಸಹೋದರಿಯವರು ಹೇಳಿದರು, ನಾವು ನಮ್ಮ ಶಾಲೆಯ ಲೆಕ್ಕದಲ್ಲಿ, ಯಾಕಂದರೆ ನಾವು ಯಾವಾಗಲೂ ಮಾತನಾಡಲಿಕ್ಕಿದೆ, ನಿಮಗೆ ಪೇರೆಂಟ್ಸಿನವರಿಗೆ ಎಲ್ಲರಿಗೂ ನಮಗೂ ಸಹ ಹಾಗೆ, ನಮಗೆ ಟೀಚರ್ ಕಲಿಸಿದೇನು, ಒಂದು ವರ್ಷಕ್ಕೆ 365 ದಿವಸ. ಎಷ್ಟ ದಿವಸಗಳು ಬಂದಾಗ, ಹೆಚ್ಚುವರಿ ತಿಂಗಳು ಬಂದಾಗ, ಅಂದರೆ ಫೆಬ್ರವರಿಯಲ್ಲಿ 29 ಬಂದಾಗ 366 ದಿವಸ ಬರ್ತದೆ. ಆದರೆ ನಾವು ಹೇಳ್ತಾ ಇರುವುದೇನಂತೇಳಿ, ನಮಗೆ ಟೀಚರ್ನವರಿಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಂದು ವರ್ಷಕ್ಕೆ ಇರುವುದು 232 ದಿವಸ. ನಾವು 232 ದಿವಸ ಆದ ಕೂಡ ಒಂದು ವರ್ಷ ಆಯಿತು. ನಾವು ಈ 365 ದಿವಸದವರೆಗೆ ಕರೀಲಿಕ್ಕಿಲ್ಲ. ಆ ಒಂದು ವರ್ಷ ಒಂದು ಹತ್ತಿರ ಉಂಡಲ್ಲೇ ಒಂದು ವರ್ಷ ಆಯಿತು. 232 240 ದಿವಸ ಲೆಕ್ಕಕ್ಕೆ ಆದ ಕೂಡಲೇ ಆ ಮಗು 1ನೇ ಕ್ಲಾಸಿನಲ್ಲಿದ್ದದ್ದು 2ನೇ ಕ್ಲಾಸಿಗೆ ಹೋಯಿತು. ಅಷ್ಟು ಮಾತ್ರ ಅಲ್ಲ, 234 238 ದಿವಸಗಳು ಎಲ್ಲಿರುವುದು? ಖಾಲಿ ಲೆಕ್ಕದಲ್ಲಿ ಮಾತ್ರ, ಕ್ಯಾಲೆಂಡರ್ನಲ್ಲಿ ಮಾತ್ರ. ಆದರೆ ಪ್ರಾಕ್ಟಿಕಲ್ ಆಗಿ ನಮಗೆ ಸಿಗುವಂಥ ದಿವಸಗಳು ಎಷ್ಟು? 220, 190, 187 ಇಷ್ಟು ದಿವಸಗಳು. ಮತ್ತು ಎಲ್ಲ ನಿಮ್ಮ ರಜೆಯಲ್ಲಿ ಹೋಗ್ತದೆ, ರಜೆಗಳಿರ್ತದೆ. ಅದರ ಮಧ್ಯದಲ್ಲಿ ವಿದ್ಯಾರ್ಥಿಗಳ ರಜೆ ಇರ್ತದೆ, ಶಿಕ್ಷಕರ ರಜೆ ಇರ್ತದೆ. ಈ ಎಲ್ಲ ರಜೆಯಲ್ಲಿ ಏನಾಗಬೇಕು ಅಂತ ಹೇಳಿದರೆ ಆ ಮಗು 365 ದಿವಸವನ್ನು ಭರ್ತಿ ಮಾಡಬೇಕು. ಆ 365 ದಿವಸವನ್ನು ಭರ್ತಿ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ನಸೀಮ ಮೇಡಮ್ ಹೇಳಿದರು, ಒಂದು ದಿವಸ ರಜೆ ಮಾಡ್ತೇವೆ, ಹೊರ್ನಾಳಲ್ಲಿ. ಆ ಹೊರ್ನಾಳು ಆಗುವಂಥ ಸಮಯದಲ್ಲಿ ಶಾಲೆಯಲ್ಲಿ 6 ಪಾಠಗಳು ನಡೆದಿರ್ತದೆ. ನಮಗೆ ತಾಯಿಯಂದಿರಿಗೆ ತಂದೆಯಂದಿರಿಗೆ ಒಂದು ದಿವಸ ಮಾತ್ರ ಹೊರ್ನಾಳು ರಜೆ ಹಾಕಿದಿಂದ ಅವರು ಶಾಲೆಯಲ್ಲಿ ಹೆಡ್ ಮಾಸ್ಟ್ರಿಗೆ ಟೀಚರ್ನವರಿಗೆ ಆ ಮಗು 6 ಪಾಠವನ್ನು ಎದುರಿಸಬೇಕಾಗ್ತದೆ. ಒಂದು ದಿವಸದಲ್ಲಿ 6 ಪಾಠಗಳನ್ನು ಎದುರಿಸಬೇಕು. ಒಂದು ದಿವಸದಲ್ಲಿ 40 ನಿಮಿಷ ಅಥವಾ 45 ನಿಮಿಷಗಳು ನಿಮ್ಮ ಮಗು ಕನ್ನಡ ಕಲಿಬೇಕು, 45 ನಿಮಿಷ ಇಂಗ್ಲೀಷ್ ಕಲಿಬೇಕು, 45 ನಿಮಿಷ ಗಣಿತ ಕಲಿಬೇಕು, 45 ನಿಮಿಷ ಹಿಂದಿ ಕಲಿಬೇಕು, 45 ನಿಮಿಷ ವಿಜ್ಞಾನ ಕಲಿಬೇಕು, 45 ನಿಮಿಷ ಸಮಾಜಶಾಸ್ತ್ರ ಕಲಿಬೇಕು. ಅದನ್ನು ಲೆಕ್ಕ ಹಾಕಿಕೊಳ್ಳಿ, 200 ದಿವಸಕ್ಕೆ ಲೆಕ್ಕ ಹಾಕಿಕೊಳ್ಳಿ. 40 ದಿವಸದಾಗೆ ಎಷ್ಟು ದಿವಸ ಆ ಮಗು ಕನ್ನಡ ಕಲಿಬೇಕು, ವಿಜ್ಞಾನ ಕಲಿಬೇಕು, ಸಮಾಜ ಕಲಿಬೇಕು, ಇಂಗ್ಲೀಷ್ ಕಲಿಬೇಕು, ಹಿಂದಿ ಕಲಿಬೇಕು. ಇಷ್ಟು ಕಲಿತದ್ದನ್ನು 45 ನಿಮಿಷದಾಗೆ 200 ದಿವಸ ಕಲಿತದ್ದನ್ನು ನಮ್ಮ ವಿದ್ಯಾರ್ಥಿಗಳು ಖಾಲಿ 3 ಗಂಟೆಯಲ್ಲಿ ಪರೀಕ್ಷೆಯ ದಿವಸ ಬರೆದುಕೊಟ್ಟು ಬರಬೇಕು. ಇಷ್ಟು ನಿಲ್ಲಿಸಬೇಕು. ಅದರಲ್ಲಿ ಬರೆದು ಕೊಟ್ಟು ಬರಬೇಕಾಗ್ತದೆ. ಆ ಬರೆದು ಕೊಡುವಂಥ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಏನಾಗಬೇಕು ಅಂತ ಹೇಳಿದರೆ, ಇವತ್ತಿನಿಂದಲೇ ಬರವಣಿಗೆ ಅಭ್ಯಾಸ ಆಗಬೇಕು. ಕೆಲವು ಕಡೆಗಳಲ್ಲಿ ಕೇಳುವುದಿದೆ, ನಂಗೆ ಎಪ್ಪಳು ನೋಕುರ ಎಲ್ದರೆ ಮಾತ್ರ ಓದಿಲ್ಲ. ಆದ್ದರಿಂದ ಮಕ್ಕಳಿಗೆ ಬರೆದಾಗ, ನಿಮ್ಮ ಮಕ್ಕಳನ್ನು ಮನೆಯಲ್ಲಿ ಕರೆದುಕೊಂಡು ಮನೆಯಲ್ಲಿ ಬಂದಂಥ ಸಮಯದಲ್ಲಿ ಅವರು ಬರೆದಾಗ ಅವರಿಗೆ ಮಲ್ಟಿ ಯೂಸ್ ಇದೆ. 2 ಉಪಯೋಗ ಆಗುತ್ತೆ ಬರೆದಾಗ. ಒಂದು ಬರೆದಾಗಲೂ ಆಗುತ್ತೆ, ಓದಿದಾಗಲೂ ಆಗ್ತದೆ. ಈ 2 ಉಪಯೋಗ ಬರ್ತದೆ. ಬಲಗೈಯನ್ನು ಹಿಡಿದುಕೊಂಡು ಬರೆದಾಗ ಬಲಗೈಯ ತೋರು ಬೆರಳಿಗೆ ಮತ್ತು ನಮ್ಮ ಮೆದುಳಿಗೆ ಸಂಬಂಧ ಇದೆ ಅಂತೇಳಿ ನಮ್ಮ ಧಾರ್ಮಿಕತೆಯಿಂದ ತಿಳಿತೇವೆ. ಯಾಕಂದರೆ ಅತಯ್ಯತಿನಲ್ಲಿ ಬಲಗೈಯ ತೋರು ಬೆರಳನ್ನು ತೋರಿಸ್ತೇವೆ, ಇಲ್ಲಿ ಹಿಡಿತೇವೆ, ಅಲ್ಲಾಹನ ಒಬ್ಬನೇ ಅಂತ ಹೇಳ್ತೇವೆ.
ಅದು ಎಲ್ಲಿಗೆ ಹೋಗ್ತದೆ? ನಮ್ಮ ಮೆದುಳಿಗೆ ಹೋಗ್ತದೆ. ಆ ತೋರು ಬೆರಳನ್ನು ನಮ್ಮ ಮಕ್ಕಳು ಹಿಡಿದು ಬರೆದಾಗ ಅವರು ಏನು ಬರೀತಾರೆ ಅವರು ಓದಿದಾಗೆ ಆಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳನ್ನು, ಯಾಕಂದರೆ ನನಗೆ ಸಮಯಕ್ಕೆ ಚೀಟು ಕೊಟ್ಟಿದ್ದಾರೆ, 25 ನಿಮಿಷ ಆಯಿತು, ನಿಲ್ಲಿಸ್ತೇನೆ ನಾನು. ನಮ್ಮ ಮಕ್ಕಳು ಬರೆಯುವಂಥ ಅಭ್ಯಾಸವನ್ನು ನಮ್ಮ ಮಕ್ಕಳಿಗೆ ಮಾಡಬೇಕು. ಮತ್ತು ಇನ್ನೊಂದು ಮಾತನ್ನು ನಾನು ಹೇಳಿ ನಿಲ್ಲಿಸ್ತೇನೆ, ಆದರೆ ನಾನು ತುಂಬ ಸಮಯ ಆಯಿತು, ಮುಗಿಸ್ತೇನೆ. ನಮ್ಮ ಒಂದೊಂದು ವಿಚಾರವನ್ನು ಹೇಳ್ತೇನೆ. ಇಷ್ಟರವರೆಗೆ 1ರಿಂದ 9ನೇ ಕ್ಲಾಸ್ನವರೆಗೆ, ನಾಡ್ದು ಫೆಬ್ರವರಿಯಲ್ಲಿ ಇನ್ನೂ ಜನವರಿಯಿಂದ 4 ಪರೀಕ್ಷೆಗಳು ಪ್ರಿಪ್ರೇಟರಿ ನಡೀತದೆ. ಈ ಎಲ್ಲ ಪರೀಕ್ಷೆ ಆಗುವವರೆಗೆ ನಮ್ಮ ಟೀಚರ್ಸ್ನವರು ಪಾಠ ಮಾಡ್ತಾರೆ, ಟೀಚರ್ಸ್ನವರು ಕ್ವಶನ್ ಪೇಪರ್ ಮಾಡ್ತಾರೆ. ನಮ್ಮ ಶಾಲೆಯಲ್ಲೇ ಪರೀಕ್ಷೆ ಆಗ್ತದೆ, ನಮ್ಮ ಶಾಲೆಯ ಟೀಚರ್ನವರು ಆ ಪರೀಕ್ಷೆಯನ್ನು ತಿದ್ದುತ್ತಾರೆ. ಆದರೆ ಪಬ್ಲಿಕ್ ಪರೀಕ್ಷೆ ಅಂತ ಹೇಳಿದರೆ ಟೀಚರ್ನವರಿಗಿರುವಂಥ ಕೆಲಸ ಏನು ಅಂತ ಹೇಳಿದರೆ ಖಾಲಿ ಪಾಠ ಮಾಡೋದು ಮಾತ್ರ. ಕ್ವಶನ್ ಪೇಪರ್ ಮಾಡೋದು ನಮ್ಮ ಶಾಲೆಯ ಟೀಚರ್ನವರಲ್ಲ. ಅಲ್ಲಿ ಪರೀಕ್ಷೆ ಹಾಲು ನಮ್ಮ ಶಾಲೆ ಇರುವುದಿಲ್ಲ. ಅಲ್ಲಿ ಪರೀಕ್ಷೆಯಲ್ಲಿ ನಾವು ಬರೆದದ್ದನ್ನು ತಿದ್ದುವಂಥ ವ್ಯವಸ್ಥೆ ನಮ್ಮ ಶಾಲೆಯ ಟೀಚರ್ಸ್ನವರಿಗೆ ಇರುವುದಿಲ್ಲ. ಅದು ಎಲ್ಲಿಗೂ ಹೋಗ್ತದೆ. ಹೋಗಿ ಅಲ್ಲಿ ತಿದ್ದಬೇಕು ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳ ಬರವಣಿಗೆಗಳು ಒಳ್ಳೆಯದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವಂಥ ಒಂದು ಜವಾಬ್ದಾರಿ ನಮಗಿದೆ. ಮೊಬೈಲಿನ ಬಗ್ಗೆ ಹೇಳಿದರು. ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನೀನು ಮಾಡಬೇಡ ಅಂತ ಹೇಳು ಮೊದಲು, ನಾನು ಮಾಡದೇ ಇರಬೇಕು. ಮಗುವಿನ ಹತ್ತಿರ ದಿನ ಇಡೀ ಮೊಬೈಲ್ ನೋಡುವುದು ಬೇಡ ಅಂತ ಹೇಳೋ ಮೊದಲು ನಾವು ಮೊಬೈಲ್ನ ಆ ಒಂದು ಪ್ರೇಮವನ್ನು, ಮೋಹವನ್ನು ಕಡಿಮೆ ಮಾಡಬೇಕಾಗ್ತದೆ. ಅದು ಮಾಡಿದಾಗ ನಮ್ಮ ಮಕ್ಕಳು ಸರಿಯಾಗಿರ್ತದೆ. ಪೇರೆಂಟ್ಸ್ ಮೀಟಿಂಗ್, ಮೊನ್ನೆ 2 ಪೇರೆಂಟ್ಸ್ ಮೀಟಿಂಗ್ಗಳು ಆಯಿತು. ಆ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ನಾವು ಮಕ್ಕಳ ಹತ್ರ, ತಾಯಿ ಹತ್ರ ಕೇಳ್ತೇವೆ, ಅಮ್ಮ ಎಷ್ಟು ಗಂಟೆಗೆ ಮಗು ಹೇಳ್ತಾನೆ ಅಂತ ಕೇಳಿದಾಗ ಅಮ್ಮ ಹೇಳೋದೇನು ಗೊತ್ತಾ, ಅವು ದೊಡ್ಡ ಅದ್ಭುತ ಸಾಧನೆ ಮಾಡಿದಾಗೆ. ಬೆಳಿಗ್ಗೆ ದರ್ಸಿಗೆ ಹೋಗೋರನ್ನು ಬಿಟ್ಟು ಈಗ ದರ್ಸಿ 2 ಸಿಸ್ಟಮ್ ಆಗಿ, ಕೆಲವರು ಬೆಳಿಗ್ಗೆ ಕೆಲವರು ರಾತ್ರಿ. ಆದರೆ ರಾತ್ರಿ ಹೋಗುವ ಮಗುಗಳು ಬೆಳಿಗ್ಗೆ ಹೇಳೋದು ಯಾವಾಗ ಅಂತ ಕೇಳಿದಾಗ ಅಮ್ಮನಿಗೆ ಭಾರಿ ಖುಷಿ. ಅವನು 7 ಗಂಟೆಗೆ ಹೆಂಚಿತಾವರು, 7 ಗಂಟೆಗೆ ಹೆಂಚಿತಾವರು. ಆದ್ದರಿಂದ ತಾಯಿಯಂದರಿಗೆ ನಾನು ಹೇಳೋದೇನು, ನಮ್ಮ ಮಕ್ಕಳನ್ನು ಕನಿಷ್ಠ ಒಂದು 4 ಗಂಟೆಗಾದರೂ ಎಬ್ಬಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕು. ಎಬ್ಬಿಸಿ ಆದ ಮೇಲೆ ನಾನು ಮಲಗುತ್ತೇನೆ ನೀನು ಓದು ಅಂತ ಹೇಳುವುದಲ್ಲ. ನೀವು ಅವರೊಟ್ಟಿಗೆ ಇದ್ದು ಅವರನ್ನು ಓದಿ ಅಂತ ಹೇಳಿದಾಗ ಅದು ಓದುವಂಥ ಅವಕಾಶ ಇರ್ತದೆ. ನಾನು ಇರ್ತೇನೆ ನೀನು ಮಲಗು ಅಂತ ಹೇಳಿಲ್ಲ. ಮತ್ತು ಟಿ ವಿಯನ್ನು ಹಾಗೆ ಅಪ್ಪ ಅಮ್ಮ ಎಲ್ಲ ಕೂತು ನೋಡೋದು, ಅವನನ್ನು ಪಕ್ಕದ ರೂಮಲ್ಲಿ ಹಾಕಿ ಬೀಗ ಹಾಕೋದು, ಓದು ನೀನು ಓದು ಅಂತ. ಇವನಲ್ಲಿ ನೋಡ್ತಾ ಇರ್ತಾನೆ, ಅಮ್ಮ ಅಪ್ಪ ನೋಡ್ತಾ ಇರ್ತಾರೆ. ಅದು ಮಾಡಬಾರ್ದು. ನಾವು ಮಕ್ಕಳಿಗೆ ನಾವು ಏನು ಮಾಡ್ತೇವೆ ಅದನ್ನು ಮಕ್ಕಳಿಗೆ ಹೇಳಿದಾಗ ಮಾತ್ರ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಇರಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ಹೇಳ್ತೇನೆ. ಇನ್ನು ನಮ್ಮ ಕೋಆರ್ಡಿನೇಟರ್ಸ್ ಇದ್ದಾರೆ ಮಾತಾಡಲಿಕ್ಕೆ. ಆದರೆ ಮತ್ತೊಂದು ವಿಚಾರ ನಾನು ಹೇಳ್ತೇನೆ, ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟು ಬಹುಶಃ ಭಾಳಷ್ಟು ಉತ್ತಮವಾದಂಥ ವ್ಯವಸ್ಥೆಗಳಿಗೊಂದಿಗೆ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡ್ತದೆ. ಆದ್ದರಿಂದ ನಾವೆಲ್ಲ ಇದೇ ಊರಿನವರು, ನಾವೆಲ್ಲರೂ ಇದೇ ಊರಿನವರು. ನಮಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಇದೆ. ಯಾಕಂದರೆ ಧಾರ್ಮಿಕವಾಗಿ ನಾವು ನೋಡಿದರೂ ನಮ್ಮ ಇಸ್ಲಾಂ ಧರ್ಮ ಶಿಕ್ಷಣಕ್ಕೆ ಕೊಟ್ಟಷ್ಟು ಮಹತ್ವವನ್ನು, ಶಿಕ್ಷಣಕ್ಕೆ ಕೊಟ್ಟಷ್ಟು ಒತ್ತನ್ನು ಬೇರೆ ಎಲ್ಲಿಯೂ ಕೊಡಲಿಲ್ಲ. ನಮ್ಮ ಮಕ್ಕಳು ಕಲಿಯುವಷ್ಟು, ನಮ್ಮ ಮಕ್ಕಳು ಔಪಚಾರಿಕವಾಗಿ ಕಲಿಯುವಷ್ಟು ಶಿಕ್ಷಣದಲ್ಲಿ ಎಲ್ಲಿಯೂ ಕಲಿಯುವುದಿಲ್ಲ. ನಮಗೆ ಗೊತ್ತಿದೆ, ನಮ್ಮ ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ಎದ್ದು ದರ್ಸಿಗೆ ಹೋದರೆ ಆ ಪುಸ್ತಕದ ಕಟ್ಟನ್ನು ಕೆಳಗೆ ಇಡೋದು ರಾತ್ರಿ 9 ಗಂಟೆಗೆ. ಅಲ್ಲಿಯವರೆಗೆ ನಮ್ಮ ಮಕ್ಕಳು ಕಲಿತಾರೆ, ಅದರ ಒಟ್ಟಿಗೆ ರ್ಯಾಂಕನ್ನು ತರ್ತಾರೆ. ಈ ನಿಟ್ಟಿನಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟು ಉತ್ತಮವಾದಂಥ ಅಡಿಪಾಯವನ್ನು ಹಾಕಿಕೊಂಡು ಅದನ್ನು ಭದ್ರವನ್ನಾಗಿ ಮಾಡ್ತದೆ. ಆದರೆ ನಮ್ಮ ಎಲ್ಲರ ಒಂದು ಆಶಯ ಅಂತೇಳಿದರೆ, ಇಲ್ಲಿ LKG ಯಿಂದ ಹಿಡಿದು ಬಹುಶಃ ಇವರು ಮನಸ್ಸು ಮಾಡಿದರೆ PG ಯವರೆಗಿನ ತರಗತಿಗಳನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿ ಮಾಡ್ಬೋದು. ಜಾಗವೂ ಇದೆ, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳೂ ಇದೆ, ಮನಸ್ಸು ಇದೆ. ಆದರೆ ಏನು ಅಂತೇಳಿದರೆ ನಿಮ್ಮ ಸಹಕಾರ ಸ್ವಲ್ಪ ಕಡಿಮೆಯಾಗಿದೆ ಅಂತೇಳಿ ನಾವು ನೆನೆಸ್ಕೊಳ್ಬೇಕು. ಸರ್, ಹೇಗೆ ಸಹಕಾರ ಕಡಿಮೆ ನಾವು ಬರ್ತೇವೆ? ಇವತ್ತು ನಾವು ನೋಡಿದಾಗ 1ರಿಂದ 10ನೇ ಕ್ಲಾಸಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗಳಿಗೆ ಬರ್ತಾರೆ. ಅದರಲ್ಲಿ ನಮ್ಮ 1-2 ಶಾಲೆಗಳಲ್ಲಿ ಉಚಿತವಾಗಿ, ಸಂಪೂರ್ಣವಾಗಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತೇವೆ, ಇಂಗ್ಲೀಷ್ ಮೀಡಿಯಮನ್ನು ಬಿಟ್ಟು. ಆ ಉಚಿತವಾಗಿ ಶಿಕ್ಷಣ ಕೊಟ್ಟವರು ಅದೇ ರೀತಿಯಲ್ಲಿ ಕನಿಷ್ಠವಾದಂಥ ಫೀಸ್ ಪಡೆದು ಶಿಕ್ಷಣ ಕೊಟ್ಟಂಥ ವಿದ್ಯಾರ್ಥಿಗಳು, ನಾವು ಸ್ವಲ್ಪ ನಮ್ಮ ಶಿಕ್ಷಣದ ಅಭಿವೃದ್ಧಿ ಮಾಡಬೇಕಿದ್ರೆ ಅದು PUCಗೆ ಆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರಬೇಕಾಗ್ತದೆ. PUCಗೆ ನಮ್ಮ ಶಾಲೆಗೆ ಬಂದಂಥ ಸಮಯದಲ್ಲಿ ಮಾತ್ರ ಉಳಿದಂಥ ಅಧೀನ ಕ್ಲಾಸುಗಳನ್ನು ಸ್ವಲ್ಪ ಉತ್ತಮಪಡಿಸಲಿಕ್ಕೆ ಸಾಧ್ಯತೆ ಇದೆ, ಮುಂದಿನ ವ್ಯವಸ್ಥೆಯನ್ನು ಮಾಡುವಂಥ ಸಾಧ್ಯತೆಯೂ ಇದೆ.
ಆದರೆ ಒಂದು ಬೇಸರ ಏನಿದೆ, ನಮಗೂ ಬೇಸರ ಇದೆ. ನಮ್ಮ ಆಡಳಿತ ಮಂಡಳಿಯವರು ಹೇಳುವಾಗ ನಮಗೂ ಸಹ ಒಮ್ಮೊಮ್ಮೆ ಮುಜುಗುರ ಆಗುತ್ತೆ. ಆ SSLC ಪಾಸಾದಂಥ ವಿದ್ಯಾರ್ಥಿಗಳು PUCಗೆ ದೂರದ ಮಂಗಳೂರಿಗೂ ನಮ್ಮ ಕಣ್ಣಿಗೆ ಕಾಣದಂಥ ಇನ್ನೊಂದು ಜಾಗಕ್ಕೂ ಅವರು ಹೋಗ್ತಾರೆ. ಇದರಿಂದಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಿಜವಾದಂಥ ನೈತಿಕತೆಯನ್ನು ನಾವು ಲೂಸ್ ಮಾಡಿದಾಗೆ ಆಗ್ತದೆ. ಮುಂದಿನ ದಿವಸಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ನಮ್ಮದೇ ವಿದ್ಯಾಸಂಸ್ಥೆಗಳಿಗೆ, ಟಿಪ್ಪು ಸುಲ್ತಾನ್ ಕಾಲೇಜ್ ಇದೆ, PU ಕಾಲೇಜ್ ಇದೆ, ವುಮೆನ್ಸಿಗೆ ಬೇಕಾದರೆ ವುಮೆನ್ಸ್ ಕಾಲೇಜ್ ಇದೆ. ಆ ಕಾಲೇಜುಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಕಳಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇದು ನಾವು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗೆ ಹೇಳುವಂಥ ಕೃತಜ್ಞತೆ ಮತ್ತು ಥ್ಯಾಂಕ್ಸ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಉತ್ತಮವಾದಂಥ ವ್ಯವಸ್ಥೆಗಳನ್ನು ಮಾಡುವಲ್ಲಿಯೂ ಆಡಳಿತ ಮಂಡಳಿಯು ಪೂರಕವಾದಂಥ ಸನ್ನಿವೇಶವನ್ನು ಅದು ಉಂಟು ಮಾಡ್ತಾ ಇದೆ. ಅದಕ್ಕೆ ಬೇಕಾದಂಥ ಸಹಕಾರವು ನಮ್ಮಿಂದ ಇರಲಿ ಎಂದು ಕೇಳಿಕೊಳ್ಳುವುದರೊಂದಿಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಪಾಸಾಗಬೇಕು. ಮತ್ತು ಈ ಸಲ 18ನೇ ತಾರೀಕಿಗೆ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಫೆಬ್ರವರಿ 18ನೇ ತಾರೀಕಿಗೆ ಪರೀಕ್ಷೆ ಸ್ಟಾರ್ಟ್ ಆದರೆ ಅದು ಬಹುಶಃ ಮಾರ್ಚ್ 18ಕ್ಕೆ ಸ್ಟಾರ್ಟ್ ಆಗ್ತದೆ. ಮಾರ್ಚ್ 18ಕ್ಕೆ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಫೆಬ್ರವರಿ 18 ಅಥವಾ 21ನೇ ತಾರೀಕಿನ ಅಂದಾಜಿಗೆ ರಂಜಾನ್ ಪ್ರಾರಂಭ ಆಗ್ತದೆ. ಫೆಬ್ರವರಿ 21ಕ್ಕೆ 22ಕ್ಕೆ ರಂಜಾನ್ ಪ್ರಾರಂಭ ಆಗ್ತದೆ. ಪೆರ್ನಾಲ್ ಯಾವಾಗ ಆಗುತ್ತೆ ಅಂತ ಕೇಳಿದರೆ ಮಾರ್ಚ್ 22ಕ್ಕೆ ಆಗ್ತದೆ. ಸೈನ್ಸ್ ಎಕ್ಸಾಮಿಗೆ ಪರೀಕ್ಷೆಯಾಗಿ 2 ದಿವಸ ಇರ್ತದೆ. ಅದರಲ್ಲಿ ಒಂದು ಸಂಡೇ ಬರ್ತದೆ ಮತ್ತು ಅದರ ಮಧ್ಯದಲ್ಲಿ ಒಂದು ಯುಗಾದಿ ಬರ್ತದೆ. ಇದೆಲ್ಲವೂ ಬರ್ತದೆ. ಆದ್ದರಿಂದ ನಾವು ಪೆರ್ನಾಲನ್ನು ಇನ್ಶಾಲ್ಲಾ ನಮಗೆ ಆಯುಷ್ಯ ಇದ್ದರೆ ಬರುವ ವರ್ಷ ನಾವು ಆಚರಿಸ್ಬೋದು. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳನ್ನು ಕೊನೆಯ ದಿವಸಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ ಶಾಲೆಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಇನ್ನೊಂದು ಬಹುಶಃ ಅಧಿಕ ಪ್ರಸಂಗ ಅಂದಲ್ಲಿ ಕಾಣುವುದಿಲ್ಲ, ಆದರೆ ಹೇಳಲೇಬೇಕಾಗ್ತದೆ. ನೀವು ಮಕ್ಕಳಿಗೆ ಡ್ರೆಸ್ ತೆಗೆಯುವವರು ರಂಜಾನ್ಗಿಂತ ಮೊದಲೇ ತೆಗೆದುಬಿಡಿ. ಯಾಕಂತ ಹೇಳಿದರೆ ನೀವು ಡ್ರೆಸ್ಸಿಗೆ ಹೋದರೆ 3 ದಿವಸ 4 ದಿವಸ ಒಂದು ಡ್ರೆಸ್ ತೆಗಿಲಿಕ್ಕೆ, ಸೆಕೆಂಡ್ ಡೇ ಡ್ರೆಸ್ ಚೇಂಜ್ ಮಾಡಲಿಕ್ಕೆ, ಅದು ಉದ್ದಾಗಿದೆ ಗಿಡ್ಡಾಗಿದೆ ಅಥವಾ ಪಕ್ಕದ ಮನೆಗೆ ತಂದ ಕಲರ್ ಇದಲ್ಲ, ಆದ ಕಾರಣ ನಾವು ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡಲಿಕ್ಕೆ ಇದೆಲ್ಲ ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ನೀವು ಮಕ್ಕಳಿಗೆ ಗುದ್ದುವುದು, ನಾವು ಮಕ್ಕಳಿಗೆ ಗುದ್ದುವುದು, ಆ ಮಕ್ಕಳು ಫಲಿಪಶುಗಳಾಗ್ತಾರೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ ಏನಂದರೆ, ಮಕ್ಕಳೇ ರಂಜಾನಿಗಿಂತ ಮೊದಲು ಅಥವಾ ರಂಜಾನಿನ ಮೊದಲ 10ರ ಮೊದಲು ನೀವು ಡ್ರೆಸ್ ತೆಗೆಯುವಂಥ ವ್ಯವಸ್ಥೆ ಎಲ್ಲ ಮಾಡಬೇಕು. ಕೊನೆಗೆ ಪರೀಕ್ಷೆ ಇರುವಾಗ ಡ್ರೆಸ್ ತೆಗಿಲಿಕ್ಕೆಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದ್ರೊಂದಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ನಮಗೆ ಪರೀಕ್ಷೆ ರಂಜಾನ್ ಆದರೆ ಬಹಳ ಒಳ್ಳೆಯದು. ಬೆಳಗ್ಗೆ ಏಳುವಂಥ ಸಮಯದಲ್ಲೂ ಬೇಗ ಹೇಳ್ತಾರೆ, ಸಾಯಂಕಾಲ ಎಲ್ಲ ವ್ಯವಸ್ಥೆಗಳಲ್ಲೂ ನಮ್ಮಲ್ಲಿ ಒಟ್ಟಿಗೆ ಇರ್ತಾರೆ. ಮತ್ತು ಅವರು ತಿಂಡಿಯ ಬಗ್ಗೆ ಹೇಳಿದರು. ನಾವು ಮಕ್ಕಳಿಗೆ ಬೆಳಿಗ್ಗೆ ಒಂದು ವಿಚಾರ ನೀವು ಮಾಡಬೇಕು, LKG ಮಕ್ಕಳೊಟ್ಟಿಗೆ ನೀವು ಬೇಡ, ಅವರು ಹೋಗ್ತಾರೆ, ಅವರಿಗೆ ನೀವು ಡ್ರೆಸ್ ಮಾಡಿಕೊಟ್ಟರೆ ಹೋಗ್ತಾರೆ. ಬೆಳಿಗ್ಗೆ ಶಾಲೆಗೆ ಬರುವಾಗ ತಾಯಿಯೊಂದಿರು ಮಕ್ಕಳೊಟ್ಟಿಗೆ ನೀವು ಮನೆಯಲ್ಲಿ ಇರಬೇಕು. ಯಾಕೆ ಅಂತ ಹೇಳಿದರೆ ಅವರು ನಸೀಮಾ ಮೇಡಮ್ ಹೇಳಿದಾಗೆ ಆ ಮಕ್ಕಳಿಗೆ ತಿಂಡು ಕೊಟ್ಟು ಕಳಿಸಬೇಕು. ಸಾಯಂಕಾಲ ಮನೆಗೆ ಬರುವಾಗಲೂ ನೀವು ಬೇಕು. ಸಾಯಂಕಾಲ ಮನೆಗೆ ಬಂದಾಗ ಮಗುವಿಗೆ 1 ಲೋಟ ಚಹಾ ಕೊಡುವಂಥ ವ್ಯವಸ್ಥೆ ಅಥವಾ ಅವರು ಏನನ್ನು ಕುಡಿತಾರೆ ಅದು ಕೊಡುವಂಥ ಒಂದು ವ್ಯವಸ್ಥೆ ಏನಾಗಬೇಕು ಅಂದರೆ ತಾಯಿಯಂದಿರದಾಗಿರಬೇಕು. ಇದ್ದಾಗ ಮಾತ್ರ ನಮ್ಮ ವಿದ್ಯಾರ್ಥಿಗಳಿಗೆ SSLC ಎಂಬುದು ಹೌದು, ನನ್ನ ಅಮ್ಮ ಮತ್ತು ನನ್ನ ಅಪ್ಪ ನನ್ನ ಬಗ್ಗೆ ಕಾಳಜಿ ವಹಿಸ್ಕೊಳ್ತಾರೆ, ನಾನು ಕಲಿಯಬೇಕು ಎಂಬಂಥ ಒಂದು ಇದು ಬರ್ತದೆ. ಆ ಮಗು ಇಲ್ಲದಿದ್ದರೆ ಏನು ಮಾಡ್ತದೆ, ಅಮ್ಮ ಇಲ್ಲ, ಅಮ್ಮ ಎಲ್ಲಿಗಾದರೂ ಹೋಗಿದ್ದಾರೆ, ಶೀಲವನ್ನು ಅಲ್ಲಿಟ್ಟು ಆಡ್ಲಿಕ್ಕೆ ಹೋಗ್ತಾರೆ. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳೊಟ್ಟಿಗೆ ಮತ್ತು ಟೀಚರ್ಸ್ನೊಟ್ಟಿಗೆ ನಿಮ್ಮ ಸಹಕಾರ ಬೇಕು ಅಂತೇಳಿ ಕೇಳಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸಿ.